ಗುಂಡಿ ಮುಚ್ಚೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಅಧಿಕಾರಿಗಳಿಗೆ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಡೆಡ್ಲೈನ್ ಕೊಟ್ಟಿರುವ ಹಿನ್ನೆಲೆ ಎಲ್ಲ ಅಧಿಕಾರಿಗಳು ರಜೆ ಇದ್ರೂ ಕೂಡ ರಸ್ತೆಗಿಳಿದಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಡೆಡ್ಲೈನ್ಗೆ ಕೌಂಟ್ ಡೌನ್ ಇರೋ ಬೆನ್ನಲ್ಲೇ ಪಾಲಿಕೆಯ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ರಜೆ ಇದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. ಅಧಿಕಾರಿಗಳು ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇಷ್ಟು ದಿನ ಈಗಾಗಲೇ ಜನ ಚೀ ಥೂ ಅಂತ ಉಗಿದ್ರು. ಕೋರ್ಟ್ ಕೂಡ ಇವರಿಗೆ ತಿಂಗಳಿಗೆ ಒಂದು 4 ಸಾರಿ ಚೀ ಥೂ ಅಂತ ಚೀಮಾರಿ ಹಾಕ್ತಾ ಇರುತ್ತೆ. ಈಗ ಈ ರೀತಿ ಆಗಿದ್ದಕ್ಕೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಧಿಕಾರಿಗಳಿಗೆ ಚೀ ಥೂ ಅಂತ ಉಗಿದಿದ್ದಕ್ಕೆ ಇವರು ರಸ್ತೆಗಿಳಿದಿದ್ದಾರೆ. ಗುಂಡಿ ಮುಚ್ಚಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಗುಂಡಿ ಮುಚ್ಚಿಸುವಂತಹ ಕೆಲಸ ಈಗಾಗಲೇ ಆಗ್ತಾ ಇದೆ, ನಾವು ಕೂಡ ಗಮನಿಸ್ತಾ ಇದ್ದೀವಿ. ಈಗ ದೃಶ್ಯಗಳಲ್ಲಿಯೂ ಕೂಡ ತಾವು ನೋಡ್ತಾ ಇದ್ದೀರಿ, ಗುಂಡಿ ಮುಚ್ಚಿಸುವಂತಹ ಕೆಲಸ ಆಗಿದೆ. ಪಾಲಿಕೆ ಆಯುಕ್ತರಾಗಿರುವಂಥ ತುಷಾರ್ ಗಿರಿನಾಥ್ ಈಗಾಗಲೇ ಹೇಳ್ತಾ ಇದ್ರು, ಏಪ್ರಿಲ್ವರೆಗೂ ನಾವು 5,000 ಗುಂಡಿಗಳನ್ನು ಮುಚ್ಚಿದ್ದೀವಿ ಅಂಥೇಳಿ. ಆದಾಗ್ಯೂ ರಾಜಧಾನಿ ಬೆಂಗಳೂರಿನಲ್ಲಿ ಹೆಚ್ಚು ಗುಂಡಿಗಳು ಇನ್ನೂ ಕೂಡ ಕಾಣಿಸ್ತಾನೇ ಇವೆ. ಆ ಗುಂಡಿಗಳನ್ನು ಮುಚ್ಚಿಸುವಂತಹ ಕೆಲಸ ಈಗ ಅಧಿಕಾರಿಗಳಿಂದ ಆಗ್ತಾ ಇದೆ. ರಜೆ ಇದ್ದರೂ ಕೂಡ ಅಧಿಕಾರಿಗಳು ರಸ್ತೆಗಿಳಿದಿದ್ದಾರೆ. ಅಪರೂಪಕ್ಕೆ ಒಂದ್ಸರಿ ಈ ತರಿ ಮಾಡ್ತಾ ಇರ್ತಾರೆ. ಏನೋ ರಜೆ ಇದ್ದರೂ ಕೂಡ ಅವರು ಕೆಲಸಕ್ಕೆ ಬಂದಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣದಲ್ಲಿ 42ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಎಸ್ಐಟಿ 3ನೇ ದೋಷಾರೋಪ ಪಟ್ಟಿಯನ್ನು ಈಗಾಗಲೇ ಸಲ್ಲಿಸಿದೆ. ಈ ಚಾರ್ಜ್ ಶೀಟ್ನಲ್ಲಿ ಬೆಚ್ಚಿ ಬೀಳಿಸುವ ಅಂಶ ಉಲ್ಲೇಖ ಆಗಿದೆ. ಸಂತ್ರಸ್ತೆಗೆ ಗನ್ ತೋರಿಸಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿದ್ದಾರೆ, ಅಲ್ಲದೆ ಗಂಡನನ್ನ ಮುಗಿಸ್ಬಿಡ್ತೀನಿ ಅಂತ ಬೆದರಿಸಿದ್ದಾರೆ ಅಂತ ಸಂತ್ರಸ್ತೆ ಹೇಳಿಕೆಯನ್ನು ನೀಡಿದ್ದಾರೆ. ಪರಪನಾಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಿಸಿ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಮಾಡಿತ್ತು. ಇದೀಗ ನಮ್ಮ ವರದಿ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕಾರಾಗೃಹ ಇಲಾಖೆಯಲ್ಲಿ ಭರ್ಜರಿ ಸರ್ಜರಿ ಆಗಿದ್ದು, ರಾಜ್ಯದ ವಿವಿಧ ಜೈಲುಗಳಲ್ಲಿ ಒಟ್ಟು 43 ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಜೈಲರ್ಗಳು, ಮುಖ್ಯ ವೀಕ್ಷಕರು ಹಾಗೂ ವಾರ್ಡರ್ಗಳನ್ನ ಎತ್ತಂಗಡಿ ಮಾಡಲಾಗಿದೆ. ಮಂಡ್ಯದ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಇವತ್ತು ಶಾಂತಿ ಸಭೆಯನ್ನು ನಡೆಸಿದೆ. ನಾಗಮಂಗಲದಲ್ಲಿ ಬೆಂಕಿ ಬಿದ್ದ ಬಳಿಕ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಸಭೆಗೆ 2 ಕೋಮಿನ ಮುಖಂಡರು ಮತ್ತು ಸಂಘಟನೆಗಳನ್ನು ಆಹ್ವಾನಿಸಲಾಗಿದೆ. ಜಿಲ್ಲಾಡಳಿತ ಬದ್ರಿಕೊಪ್ಪಲು ಮುಖಂಡರು ಹಾಗೂ ರಾಜಕೀಯ ಪಕ್ಷಗಳ ಮುಖಂಡರನ್ನ ಸಭೆಗೆ ಆಹ್ವಾನಿಸಿದೆ. ಶಾಂತಿ ಸಭೆಯು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ. ಖಾಸಗಿ ಕಲ್ಯಾಣ ಮಂಟಪದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿದೆ. ಬರಲಿ ನಾನು ಯಾರನ್ನೂ ಬರಬೇಡ ಅನ್ನೋಕ್ಕಾಗತ್ತಾ? ಬರಲಿ, ಬಟ್ ಅದನ್ನು ನಾನು ಅವರು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಾವುಗಳನ್ನ ಒಂದು ಪಾಯಿಂಟ್ ಮಾಡ್ಕೊಂಡು ರಾಜಕೀಯ ಅಸ್ತ್ರನ ಉಪಯೋಗಿಸ್ಕೊಳ್ಳೋದು. ಸ್ವಲ್ಪ 2.5 ಕೋಟಿವರೆಗೂ ಒಂದು ಪ್ರಥಮ ಅಂತ ಮಾಡಿದರೆ ಇವತ್ತು ಫೈನಲ್ ಆಗುತ್ತೆ. ಇವತ್ತು ಸಾಯಂಕಾಲ ಕೊಡ್ತಾರೆ. ಸೊ ಮೇಜರಾಗಿ ಒಂದು 2-3 ಅಂಗಡಿ, ಒಂದು ಪಾತ್ರೆ ಅಂಗಡಿ, ಇನ್ನೊಂದು ಬಟ್ಟೆ ಅಂಗಡಿ, ಒಂದು ಶೋರೂಮ್. ಸೊ ಅದು ಬಿಟ್ಟು ಉಳಿದವೆಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟ ಆಗಿದ್ದಾವೆ. ಕೆಲವು ಎಲ್ಲವೂ ಎಕ್ಸಾಕ್ಟಾಗಿ ಲೆಕ್ಕ ಸಿಗಲ್ಲ, ನಮಗೂ ಗೊತ್ತಿದೆ. ಸೊ ಬಿಲ್ಡಿಂಗ್ ನಷ್ಟ ಮತ್ತು ಇದಾಗಿರ್ತಕ್ಕಂಥದ್ದು, ಹೊರಗಡೆ ಮೆಟೀರಿಯಲ್ ಆಗಿರ್ತಕ್ಕಂಥದ್ದು ಅವೆಲ್ಲ ಆದಷ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಪರಿಹಾರ CM ಕೈಲೂ ಕೊಡಿಸ್ತೀನಿ, ಸರ್ಕಾರದಲ್ಲೂ ನಾನು ಕೊಡ್ತೀನಿ. ಆಮೇಲೆ ದಯಮಾಡಿ ಸ್ವಲ್ಪ ಎಲ್ಲ ಆದಮೇಲೆ ಬ್ರೀಫ್ ಮಾಡ್ತೀನಿ. ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದಿದ್ದ ಗಲಭೆ ಪ್ರಕರಣದಲ್ಲಿ ಸಚಿವರು ತಮ್ಮ ಆಪ್ತರ ರಕ್ಷಣೆಗೆ ಮುಂದಾದ್ರ ಎನ್ನುವ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಹೆಸರು FIRನಲ್ಲಿ ಉಲ್ಲೇಖವಾಗಿಲ್ಲ. ಈತ ಗಲಾಟೆ ವಿಡಿಯೋದಲ್ಲಿದ್ರೂ ಈತನ ಮೇಲೆ FIR ದಾಖಲಾಗಿಲ್ಲ. ರಾಜೇಶ್ ಠಾಣೆ ಮುಂದೆ ಧರಣಿಗೆ ಯುವಕರನ್ನ ಕರೆದೊಯ್ದಿದ್ದ ವೇಳೆ ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದ ವಿಡಿಯೋ ಕೂಡ ಲಭ್ಯವಾಗಿದೆ. ನಾಗಮಂಗಲ ಗಲಭೆ ಪ್ರಕರಣ ಕುರಿತ ಶಾಂತಿ ಸಭೆಗೆ ಮಾಧ್ಯಮಗಳಿಗೆ ನಿರ್ಬಂಧ ಹಿನ್ನೆಲೆ ಸರ್ಕಾರದ ವಿರುದ್ಧ MLC CT ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾಂಬ್ ಹಾಕೋರು ತಾಲಿಬಾನಿಗಳು ಬಂದ್ರೆ ಬಿಟ್ಕೊಳ್ತಾರೆ, ನಮ್ದಕ್ಕೆ ಜನ ನಮಗೆ ಓಟ್ ಅಂತಾರೆ, ಆದ್ರೆ ಕಾಂಗ್ರೆಸ್ಸಿಗರು ತಲೆ ಮೇಲೆ ಟೋಪಿ ಹಾಕೊಂಡು ಕರೆದುಕೊಳ್ತಾರೆ. ಹುಳುಕು ಮುಚ್ಕೊಳ್ಳೋದಕ್ಕೆ ಮಾಧ್ಯಮಗಳನ್ನ ಹೊರಗಿಟ್ಟಿದ್ದೀರಾ ಅಂತ CT ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಾಧ್ಯಮವನ್ನ ಮುಚ್ಚಿಟ್ಟು ಶಾಂತಿ ಸಭೆ ಮಾಡೋದ್ರೊಳಗೆ ಅರ್ಥ ಏನಿದೆ? ಇವ್ರು ಹುಳುಕ್ ಮುಚ್ಚಿ ಹಾಕೊಳ್ಳೋಕ ಮಾಧ್ಯಮಗಳನ್ನು ಬರಬೇಡಿ ಅಂತ ಹೇಳೋದು? ಮೊದಲು ಇವ್ರಿಗೆ ಶಾಂತಿ ನೆಲೆಸಬೇಕು ಅಂತಿದ್ರೆ ಆ ಇಂಟಾಲರೆನ್ಸ್ ಮೈಂಡ್ಸೆಟ್ ಇದೆಯಲ್ಲ ಅದನ್ನು ಸರಿಪಡಿಸ್ಲಿ. ಆ ಇಂಟಾಲರೆನ್ಸ್ ಮೈಂಡ್ಸೆಟ್ಟು ಎಲ್ಲಿಂದ ಬಂತು? ಗಣಪತಿ ಬರಬಾರ್ದು ಅಂತ ಹೇಳೋ ಅಧಿಕಾರ ಅವನಿಗೆ ಯಾರು ಕೊಟ್ಟಿದ್ದ? ಅವ್ರನ್ನ ಒದ್ದೊಳಗೆ ಹಾಕಲಿ, ಆಗ ಶಾಂತಿ ನೆಲೆಸುತ್ತೆ. ಪೆಟ್ರೋಲ್ ಬಾಂಬು ಯಾವನ್ನು ತಯಾರು ಮಾಡ್ದ ಅವನ ಮನೆಗೆ ಬುಲ್ಡೋಜರ್ ನುಗ್ಗಿಸ್ಲಿ, ಆಗ ಶಾಂತಿ.
ಗುತ್ತಿಗೆದಾರನಿಗೆ ಶಾಸಕ ಮುನಿರತ್ನ ಜೀವ ಬೆದರಿಕೆ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಮುನಿರತ್ನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವೈಯಾಲಿಕಾವಲ್ ಠಾಣೆಯಲ್ಲಿ 2 ಎಫ್ಐಆರ್ ದಾಖಲಾಗಿದೆ. ಜೀವ ಬೆದರಿಕೆ ಪ್ರಕರಣದಲ್ಲಿ ಶಾಸಕ ಮುನಿರತ್ನ, ಆಪ್ತ ಸಹಾಯಕ ವಿಜಿ ಕುಮಾರ್, ಸೆಕ್ಯೂರಿಟಿ ಅಭಿಷೇಕ್ ವಸಂತ್ ಕುಮಾರ್ ವಿರುದ್ಧ ಕೇಸ್ ದಾಖಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಇಚ್ಛಾ ಹಿ ಸೇವಾ ಕಾರ್ಯಕ್ರಮ ಹಿನ್ನೆಲೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನೇತೃತ್ವದಲ್ಲಿ ಕಾರವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆದಿದೆ. ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಕೈಗೊಳ್ಳುವಂತೆ ಕರೆಯನ್ನ ನೀಡಲಾಗಿದೆ. ಸ್ಥಳೀಯ ಸಂಸ್ಥೆ ಗ್ರಾಮಗಳಲ್ಲೂ ಸ್ವಚ್ಛತೆಯ ಜಾಗೃತಿ ಮೂಡಬೇಕು ಅಂತ ಸಭೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಿವಿ ಮಾತನ್ನ ಹೇಳಿದ್ದಾರೆ. ಈ ಸಭೆಯಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ತುಮಕೂರಿನ ಶಿರಾ ಗೇಟ್ ಬಳಿ ನೂತನವಾಗಿ ನಿರ್ಮಾಣವಾಗಿರುವ ಬ್ರಿಡ್ಜ್ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಉದ್ಘಾಟಿಸಿದ್ದಾರೆ. ಪರಮೇಶ್ವರ್ ಟೇಪ್ ಕಟ್ ಮಾಡುವ ಮೂಲಕ ನೂತನ ಬ್ರಿಡ್ಜ್ ಅನ್ನು ಉದ್ಘಾಟಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದಲ್ಲಿ ಸಚಿವ ಕೆಎನ್ ರಾಜಣ್ಣ, ಮಾಜಿ ಸಚಿವ ಎಚ್.ಎಂ. ರೇವಣ್ಣ, ಶಾಸಕ ಜಿವಿ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು, ಎಸ್ಪಿ ಅಶೋಕ್ ಕೆವಿ, ಮಹಾನಗರ ಪಾಲಿಕೆ ಕಮಿಷನರ್ ಬಿಬಿ ಅಶ್ವಿಜಾ ಸೇರಿದಂತೆ ಇನ್ನೂ ಸಿಕ್ಕಾಪಟ್ಟೆ ಜನ ಭಾಗಿಯಾಗಿದ್ದರು. ಗಂಧರ್ವ ಪ್ರಿಯ ಕೃತೆ ಗೀತ ಸಾರ ಧರ್ಮ ಸದಾರಾಧ್ಯಾಯ ಗೌರಿ ಪ್ರವಣಾಯ ಗೌರವರ್ಧನಾಯ ಗೋಪ ಗೋಪಾಯ ದಿವರಾಯ ಗಂಧರ್ವ. ಮೀಸಲಾತಿ ರದ್ದತಿಯ ರಾಗ ಹೇಳಿಕೆ ವಿಚಾರ ದಾವಣಗೆರೆಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿತು. ಲೋಕಸಭಾ ಬಿಜೆಪಿ ಪರಾಜಿತ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪ್ರತಿಭಟನಾ ಮೆರವಣಿಗೆ ವೇಳೆ ಎಡವಿ ಬಿದ್ದಿದ್ದಾರೆ. ಸಹವರ್ತಿಗಳು ತಕ್ಷಣ ಗಾಯತ್ರಿ ಸಿದ್ದೇಶ್ವರರನ್ನ ಮೇಲೆ ಎಬ್ಬಿಸಿದ್ದಾರೆ. ಘಟನೆಯಿಂದ ಕೆಲ ಸಮಯ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಗಾಯತ್ರಿ ಸಿದ್ದೇಶ್ವರ್ ಸುಧಾರಿಸಿಕೊಂಡು ಮತ್ತೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿತ್ತು. ಕೊಪ್ಪಳದ ಕನಕ ಸರ್ಕಲ್ ಅಲ್ಲಿ ಹಿಂದಿ ದಿವಸ್ ವಿರೋಧಿಸಿ ಕರವೇ ಕಾರ್ಯಕರ್ತರು ಹೋರಾಟವನ್ನು ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕರವೇ ನಾರಾಯಣಗೌಡ ಬಣದಿಂದ ಒತ್ತಾಯಪೂರ್ವಕ ಹಿಂದಿ ಹೇರಿಕೆ ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ನೂರಾರು ಕರವೇ ಕಾರ್ಯಕರ್ತರು ಭಾಗಿಯಾಗಿದ್ದರು.